ಅದೇ ರೀತಿ ಯಡಿಯೂರಪ್ಪನವರಿದ್ದಾರೆ. ಎಲ್ಲರೂ ಸಹ ಇವತ್ತು ಜೊತೆಯಲ್ಲಿ ತೊಗೊಂಡೋಗೋಣ ಅಂತ ಭಾಳ ಸಾರಿ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಸೋಮಣ್ಣವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಒಗ್ಗಟ್ಟು ಹೋಗೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಮೈತ್ರಿ ಆಗಿರ್ತಕ್ಕಂತಹ ಜೊತೆಯಲ್ಲೇ ಇರ್ತಕ್ಕಂತಹ JDSನ ದೇವೇಗೌಡರಿದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ಹಳೆ ಮೈಸೂರಿನಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚು ಸ್ಥಾನಗಳು ಗೆಲ್ಲಿಸೋದಕ್ಕೆ ನಾವು ಜೊತೆಯಲ್ಲಿ ಹೋಗಿದ್ದೀವಿ. ಇದೇ ರೀತಿ ನಾವೆಲ್ಲ ಒಟ್ಟಾಗಿ ಹೋಗಬೇಕಾಗಿದೆ, ಜೊತೆಯಲ್ಲಿ ಇರಬೇಕಾಗಿದೆ. ನಾವೇ ಈ ರೀತಿ ಮಾತಾಡ್ಕೊಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕಿತ್ತಾಟ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ನಾನು ಸಭೆಗಳು ಮಾಡೋದು ಒಂದು ಕಡೆ, ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ, ಪರಮೇಶ್ವರ್ ಅವರು ಒಂದು ಕಡೆ, ಮಹದೇವಪ್ಪ ಅವರು ಒಂದು ಕಡೆ, MB ಪಾಟೀಲ್ ಒಂದು ಕಡೆ, ಇವೆಲ್ಲ ನಡೀತಾ ಇದೆ. ಜನರಿಗೆ ಅವ್ರಿಗಿಂತ ನಮ್ಮದೇ ಗೊಂದಲ ಜಾಸ್ತಿ ಅನ್ನೋ ಥರ ಕಾಣಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದ್ರೂ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಸಿದ್ದರಾಮಯ್ಯನವ್ರನ್ನ CBI ಕೊಟ್ಟರೆ ಸಾಕು ಅಂತ ಕಾಯೋ ಅಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜನ ಅವರು. CBIಗೆ ಸಿದ್ದರಾಮಯ್ಯನವ್ರ ಮೇಲೆ ಕೊಡಬೇಕು, ಸಿದ್ದರಾಮಯ್ಯನವ್ರನ್ನ ಬಂಧಿಸಬೇಕು, ಕೇಜ್ರಿವಾಲ್ ಅವ್ರ ಥರ ಇವ್ರನ್ನ ಅರೆಸ್ಟ್ ಆದರೆ ನಾವು ಮುಖ್ಯಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಇಲ್ಲ ಅಂತ ಗೊತ್ತಾದರೆ ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಬರೀ 6 ತಿಂಗಳೊಳಗಡೆ ಚುನಾವಣೆ ಬರುತ್ತೆ. ಇದು ಗೊತ್ತಿರಬೇಕು. ನಾವು ಅದಕ್ಕೆ ಸಿದ್ಧವಾಗಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋಕ್ಕೆ ಮುಂಚಿತವಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿತ್ತು ಅದೇ ಪರಿಸ್ಥಿತಿಗೆ ಮತ್ತೆ ವಾಪಸ್ ಹೋಗುತ್ತೆ. ಒಂದು ಸಾರಿ ಯೋಚನೆ ಮಾಡಬೇಕು. ಹಿಂದಿನ ದಿನಗಳನ್ನ ಸಿದ್ದರಾಮಯ್ಯನವ್ರು ಬರದೇ ಇರೋದಕ್ಕೆ ಮುಂಚೆ ಓಟು ತರೋಂಥವ್ರು ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಓಟ್ ಬಂದಿದ್ದು. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿತ್ತು. ಇವತ್ತೇನಾದ್ರು ಸಿದ್ದರಾಮಯ್ಯನವ್ರನ್ನ ಮೂಡಾ ಕೇಸು, ED ಕೇಸು, CBI ಕೇಸು ಇದನ್ನೆಲ್ಲ ಕಟ್ಟಾಕಿ ತೊಂದರೆ ಮಾಡಿ ಸಿದ್ದರಾಮಯ್ಯನ ಹೊರಗಡೆ ಇಟ್ಟರೆ 6 ತಿಂಗಳು ಚುನಾವಣೆ. ಇದು ಗೊತ್ತಿರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋವಾಗ ನಾವುಗಳು ಎಷ್ಟು ಒಗ್ಗಟ್ಟಾಗಿರ್ತೀವೋ ಅಷ್ಟು ಒಳ್ಳೆಯದು. ಇವತ್ತು ದೆಹಲಿ ಶೂನ್ಯ, ದೆಹಲಿ ಕಾಂಗ್ರೆಸ್ ಪಕ್ಷ ಶೂನ್ಯ. ಕಾರಣ ನಡವಳಿಕೆ. ಜನರು ಬೇಸತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ ಅಂದರೆ ಅದು ಕಾಂಗ್ರೆಸ್ಸಿಂದ ಬಂದಿರೋದಲ್ಲ. ಭಾಳ ನೇರವಾಗಿ ಹೇಳಬೇಕಾಗತ್ತೆ, ಅದು ಸಿದ್ದರಾಮಯ್ಯನವರಿಂದ ಬಂದಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸು ಇಲ್ಲೂ ಶೂನ್ಯನೇ. ಎಲ್ಲರೂ ಯೋಚನೆ ಮಾಡಿ ನಮ್ಮಲ್ಲಿ ಒಗ್ಗಟ್ಟು ಹೋಗುವಂಥ ಕೆಲಸ ಆಗಬೇಕು. ಒಗ್ಗಟ್ಟಾಗಿ ನಾವೆಲ್ಲ ಜೊತೆ ಇರಬೇಕು. ನಮ್ಮಲ್ಲೇ ಕಾಲು ಎಳ್ಕೊಳ್ಳೋಂಥ ಕೆಲಸ ಆಗಬಾರ್ದು. ನಮ್ಮ ಕೇಂದ್ರದ ನಾಯಕರು, ನಮ್ಮ ವರಿಷ್ಠರು ರಾಜ್ಯಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ. ಅದು ಹಾಗೆ ಆಗುತ್ತೆ. ಆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆಲ್ಲರೂ ಸಹ ಒಪ್ಪಿಗೆ ಕೊಟ್ಟು ಜೊತೇಲಿ ಹೋಗ್ಬೇಕಾಗಿರುತ್ತೆ. ಈಗಲೇ ಒಬ್ಬರನ್ನ ವಿರೋಧ ಮಾಡೋದು, ಇನ್ನೊಬ್ಬರನ್ನ ಪರ ಮಾಡೋದು ಅದು ಆಗೋದು ಬೇಡ. ಒಟ್ಟಾಗಿ ಹೋದರೆ ಎಲ್ರಿಗೂ ಒಳ್ಳೆಯದು. ಇಲ್ಲ ಅಂದರೆ ಕಷ್ಟ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.